ಯಾರು ನಿನಗೆ ಬಿರಿಯಾನಿ ಡಿಮ್ಯಾಂಡ್ ಮಾಡಿದ್ದು? ಓ ಚಿಕನ್ ಫ್ರೈಯು ರೆಡಿ ಗಾಯ್. ಒಂದು ಮೂವಿ ನೋಡ್ಕೊಳ್ತಾ ಏನಕ್ಕೆ ಇಷ್ಟು ಲೇಟ್? ನಿಂದಿ ಅನ್ಸಲ್ಲ, ಅದಕ್ಕೆ ತಿನ್ನಕ್ ಬಂದಿದ್ದು. ಇನ್ನೊಂದು ಮ್ಯಾಚ್ ಆಡ್ತಾ ಇದ್ರು. ಈರುಳ್ಳಿ ಈರುಳ್ಳಿ ಇಲ್ಲೋಗ್ಬೇಕು ಅಲ್ಲೋಗ್ಬೇಕು ಹೇಳ್ತಾನೆ. ಓದೋ ಟೈಮಲ್ಲಿ ಓದಿದಿದ್ರೆ IAS ಆಗ್ತಾ ಇದ್ದೆ. ಹೇಳು, ಇನ್ಶರ್ಟ್ ಮಾಡ್ಬಿಡ್ತೀನಿ, ಇಲ್ಲ ಹೇಳಿದೆ. ಪೇಂಟ್ ಹೊಡಿಯಕ್ ಹೋಗ್ಲ. ಭಾರಿ ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್, ನಿಮ್ಮ ಸೌಂದರ್ಯ ಭರತ್. ಗೈಸ್, ಇವತ್ತೇನು ಬರತ್ತಿಲ್ದಿರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಾ. ಇವತ್ತು ಸಂಡೇ. ಭರತ್ ಮತ್ತು ಭರತ್ ಅವ್ರ ಫ್ರೆಂಡ್ಸು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ. ನಾನು ಇವಾಗೇ ಎದ್ದೆ. ಆದರೆ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅಮ್ಮ ಬಿರಿಯಾನಿ ಮಾಡಿದ್ದಾರೆ ಅಂತೆ ಬೆಳಗ್ಗೆ. ಯಾರು ನಿನಗೆ ಬಿರಿಯಾನಿ ಡಿಮ್ಯಾಂಡ್ ಮಾಡಿದ್ದು? ಇಲ್ಲಿ ನೋಡು, ಯಾರು ನಿನಗೆ ಬಿರಿಯಾನಿ ಡಿಮ್ಯಾಂಡ್ ಮಾಡಿದ್ದು ಬೆಳಗ್ಗೆ? ಸನ್ನಿಲ್ಲ ಅಂತೆ. ಭರತ್ ಅವ್ರಿಗೆ ಅಮ್ಮ ಮಾಡೋ ಬಿರಿಯಾನಿ ತುಂಬ ಇಷ್ಟ. ಸೊ ನಿನ್ನೆ ಸಾಯಂಕಾಲನೇ ಹೇಳಿಬಿಟ್ಟಿದ್ದಾರೆ ಅಂತೆ, ಆಂಟಿ ನನಗೆ ಬಿರಿಯಾನಿ ಬೇಕು ಅಂತ. ಸೊ ಅಮ್ಮ ಬೆಳಗ್ಗೆನೇ ಎದ್ದು, ಇನ್ನು ಕ್ರಿಕೆಟಿಂದ ಬಂದಿದ ತಕ್ಷಣ ಅವರು ತಿಂದು ಮಲ್ಕೊಂಡ್ಬಿಡ್ತಾರೆ, ಆಗ್ತಾರಲ್ವ. ಅವ್ರ ಫ್ರೆಂಡ್ಸೂ ಬರ್ತಾರೆ, ಅದಕ್ಕೆ ಮಾಡಿದ್ದಾರೆ. ಓ ಚಿಕನ್ ಫ್ರೈಯು ರೆಡಿ ಗಾಯ್ಸ್. ವಾವ್, ಇವಾಗ ಆಲ್ಮೋಸ್ಟ್ 9 o'clock ಆಗಿದೆ. ನನಗೆ ನೈಟ್ ನಿದ್ದೆನೇ ಇಲ್ಲ ಗೈಸ್. ಒಂದು ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಆಗೋಗ್ಬಿಟ್ಟಿದೆ. ನೈಟ್ ಟೈಮಲ್ಲಿ ತುಂಬ ಡ್ರೈ ಕಾಫ್ ಬರ್ತಾಯಿದೆ. ಲಾಸ್ಟ್ ಟ್ರೈಮಿಸ್ಟರ್ ಅಲ್ವಾ, ಒಂದು ಸ್ವಲ್ಪ ಟಯರ್ಡ್ನೆಸ್ಸು ಇದೆ. ಸೊ ತುಂಬಾ ಲೇಟಾಗಿ ಎದ್ದೊಳ್ತೀನಿ. ಭರತ್ ಅವರು 6:30ಗೆ ಹೊರಟು ಬಿಟ್ಟಿದ್ದಾರೆ ಕ್ರಿಕೆಟ್ಗೆ. ಇನ್ನು ಬರ್ತಾರೆ ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ. ಅವರವ್ರ ಫ್ರೆಂಡ್ಸ್ ಬರ್ತಾರೆ. ಅಷ್ಟರಲ್ಲಿ ನಾನು ಹಾಟ್ ವಾಟರ್ ಕುಡ್ದು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ವಾಕ್ ಮಾಡಿಬಿಡ್ತೀನಿ. ಆಮೇಲೆ ಬೆಡ್ರೂಮು ಇನ್ನೂ ನಾನು ಏನು ಬೆಡ್ಶೀಟ್ ಎಲ್ಲ ಮಡಚೇ ಇಲ್ಲ. ಸೊ ಭರತವ್ರು ಬರೋ ಅಷ್ಟರಲ್ಲಿ ಅದನ್ನು ನಾನು ನೀಟ್ ಮಾಡಿಬಿಡ್ತೀನಿ. ಇವ್ರು ಇನ್ನೂ ಬಂದೇ ಇಲ್ಲ ಗೈಸ್. ಸೊ ಇವ್ರಿಗೋಸ್ಕರ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಸೊ ಒಂದು ಮೂವಿ ನೋಡ್ಕೊಳ್ತಾ ತಿಂದ್ಬಿಡ್ತೀನಿ. ಅಮ್ಮ ಆಚೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅಣ್ಣನೂ ಕಾರ್ ತಂದರು. ಮಮ್ಮಿ ಬಾಯ್, ಕಮ್ ಸೂನ್. ಓಕೆ ಟೀಕೆ ಭಯ್ಯ. ಮೂವಿ ನೋಡೋದಕ್ಕೆ ಐಪ್ಯಾಡ್ ಇಟ್ಕೊಂಡಿದ್ದೀನಿ. ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಹಾಕ್ಕೊಂಡು ತಿಂದಾದ್ಮೇಲೆ ಸಿಗ್ತೀನಿ. ಏನಕ್ಕೆ ಇಷ್ಟು ಲೇಟ್? ಕ್ರಿಕೆಟ್ ಏನಕ್ಕೆ? ಕ್ರಿಕೆಟ್ ಏನು ನಿಮ್ಮೊಬ್ಬರಿಗೇನೆ ಬ್ಯಾಟಿಂಗ್ ಕೊಡ್ತಾರೆ? ಇಷ್ಟು 6:30ಗೆ ಹೋಗಿದ್ದು ನೀವು. ಸಂಡೇ ಕ್ರಿಕೆಟ್ ಆಡಿಲ್ಲ ಅಂದ್ರೆ ಸಂಡೇ ತರಾನೇ ಇರಲ್ಲ. ಇಬ್ಬರೂ ಸೇರ್ಕೊಂಡು ಕ್ರಿಕೆಟ್ ಆಡಿ ಬಂದಿದ್ದಾರೆ ನೋಡಿ ಗೈಸ್. 3 ಜನನೂ ಇನ್ನೂ ಊಟ ಮಾಡಿಲ್ಲ. ಕಮ್ ಫ್ರೆಶನ್ ಅಪ್ ಆ್ಯಂಡ್ ಕಮ್, ಲೆಟ್ಸ್ ಹ್ಯಾವ್. ಥ್ಯಾಂಕ್ ಯು. ಒಂದು ಬ್ಲಾಗ್ ಮಾಡ್ತಿದ್ದೀನಿ, ಹಾಯ್ ಮಾಡಬೇಕು 3 ಜನಕ್ಕೆ. ಸೊ ಇದು ಕ್ರೇವಿಂಗ್ ಆಗ್ತಾಯಿತ್ತು. ಕ್ರಿಕೆಟ್ ಗ್ರೌಂಡ್ ಆಡ್ತಾರಲ್ಲ, ಅಲ್ಲೇ ಒಂದು ಬೇಕ್ರಿ ಇದೆ. ಸೊ ಅಲ್ಲಿಂದ ತರಕ್ಕೆ ಹೇಳಿದೆ. ಎಸ್, ಬ್ಲಾಗ್ ಆನ್ ಮಾಡಿದ್ದೀನಿ. ಹಾಯ್ ಗಾಯ್ಸ್. ಇವಾಗ ಸರಿಗೆ ಜ್ಞಾಪಕಕ್ಕೆ ಬಂತು. ನಾನು ಕ್ರಿಕೆಟ್ ಆಡಿಲ್ಲ ಮರ್ತೋಗ್ಬಿಟ್ರು ನನ್ನ. ಸಂಡೇ ಕ್ರಿಕೆಟ್ ಆಡಿಲ್ಲ ಅಂದ್ರೆ ನಿಂದಿ ಅನ್ಸಲ್ಲ. ಓಹೋ, ಸಂಡೇ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಹೇಳಿ? ನಾನು 6 o'clock ಶಾರ್ಪ್ ಎದ್ದಿ ರೆಡಿಯಾಗಿ ಓಡ್ತಾ. ಅಯ್ಯೋ, ಇವ್ರು ಎದೊಳದೆ ಅಲ್ಲ, ಪ್ರೇಮ್ಗುನು ಗೋಳಿಕೋತಾರೆ. ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಆಡ್ತಾರಲ್ವಾ, ಆ ಹುಡುಗರ್ಗುನು ನೈಟೇ ಗೋಳಿಕೋತಾರೆ. 5:30ಗೆ ಎದೋಳಿ, 6 ಗಂಟೆಗೆ ಎದೋಳಿ, ಆ ಥರ ಹಿಂಸೆ ಗೈಸ್ ಇವರೆಲ್ಲ. ಇಟ್ಕೊಳ್ಳಿ ನನ್ನ ಇವತ್ತು ಸ್ಪೆಷಲ್ ಟುಡೇ. ಇವತ್ತು ಹೌದು ಅಂತ ಇವರೇ ಡಿಮ್ಯಾಂಡ್ ಮಾಡಿರೋದು. ನಾನು ಬೆಳಗ್ಗೆನೆ ಬ್ಲಾಗಲ್ಲಿ ಹೇಳಿದೆ ಎಲ್ಲರಿಗೂ. ನಮ್ಮ ಮಮ್ಮಿನ ಕೇಳಿದೆ, ಯಾರು ನಿನಗೆ ಡಿಮ್ಯಾಂಡ್ ಮಾಡಿದ್ದು ಬಿರಿಯಾನಿ ಅಂತಂದ್ರೆ ಮೈ ಸೊನ್ನಿಲ್ಲ ಅನ್ಕೊಂಡು ಹೋದ್ರು. ನಮ್ಮ ಅತ್ತೆ ಮಾಡೋ ಬಿರಿಯಾನಿ ಸೂಪರ್ ಆಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಇನ್ ದ ವರ್ಲ್ಡ್. ಆ್ಯಂಡ್ ಸಂಡೇ ಬಿರಿಯಾನಿ ತಿಂದಿಲ್ಲ ಅಂದರೆ ಸಮಾಧಾನ ಇರಲ್ಲ, ಅದಕ್ಕೆ. ಸೊ ಅಮ್ಮ ಬರೋಷ್ಟ್ರಲ್ಲಿ ನಾನು ಅಳ್ಬಾರ್ದಲ್ವಾ. ಸೊ ನಮ್ಮಣ್ಣ ನನಗೆ ಏನು ಗೇಮ್ಸ್ ಆಡ್ಸೋರು ಹೇಳ. ಬೆಡ್ಶೀಟ್ ಇರುತ್ತಲ್ಲ, ಬೆಡ್ಶೀಟ್ ಒಳಗಡೆ ನನ್ನ ಕೂರಿಸ್ಬಿಟ್ಟು ಹಿಂಗೆ ತಿರ್ಗಿಸೋರು ಹಿಂಗೆ.
ಆಮೇಲೆ ಕೆಳಗಡೆ ಮಲ್ಕೊಂಡ್ಬಿಡೋರು. ಇಟ್ಸ್ ಎ ಸ್ನೇಕ್ ಗೇಮ್. ಅವ್ರ ಮೇಲೆ ನಾನು ಹಿಂಗೆ ಕುತ್ಕೊಂಡ್ರೆ ಹಿಂಗಿಂಗ್ ಕೆಳಗಡೆ ಹೋಗ್ತಾರೆ. ಹಂಗೆಲ್ಲ ಆಟ ಆಡ್ಸೋರು. ನಾನು ಅಳಬಾರ್ದು ಅಂತ. ಅಲ್ಲ 10:30 ಆಯ್ತು. ಟೀ ಕುಡಿಯೋ ಟೈಮ್ ಇದು ನಮ್ಮ ಅಣ್ಣಂಗೆ. ನಿನ್ನೆ 1 o'clock ಬಂದರು. ಏರ್ಪೋರ್ಟಿಂದ ಕ್ಲಾಸಸ್ ತಗೊಂಡ್ರು ಬೆಳಗ್ಗೆ 2 o'clock ನೈಟ್. ಸೊ ರೆಸ್ಟೇ ಇಲ್ಲ ಅವರಿಗೆ. ಅದಕ್ಕೆ ರೆಸ್ಟೇ ಇಲ್ಲ ಅವರಿಗೆ ಪಾಪ. ಇವಾಗ ಎಲ್ಲರೂ ತಿಂದು ರೆಸ್ಟ್ ಮಾಡಬೇಕು, ಒಂದು ರೌಂಡ್ ಮಲ್ಕೊಳ್ಳಿ. ಸೊ ಅಲ್ಲಿದೆ ಬಿರಿಯಾನಿ, ನನ್ನ ಗಂಡ ಬಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿದೆ ಚಿಕನ್ ಫ್ರೈ, ಇಲ್ಲಿನೂ ಪ್ರೇಮ್ ತಿಂತಾ ಇದ್ದಾರೆ. ನಮ್ಮಣ್ಣ ಕಾಂಬೋ ಏನು ಅಂದರೆ ಬಿರಿಯಾನಿ ವಿತ್ ಟೀ. ಮತ್ತೆ ಎಲ್ಲೋಗ್ತಾ ಇದ್ದೀರಾ? ಕ್ರಿಕೆಟ್ ಆಡೋಕೆ, ಶಾರ್ಟ್ ಬೌಂಡ್ರಿ ಕ್ರಿಕೆಟ್ ಆಡೋಕೆ. ಅವ್ರ ಮುಖ ನೋಡಿ ಹೆಂಗ್ ಬಾಡೋಗ್ಬಿಟ್ಟಿದೆ. ಮತ್ತೆ ಶಾರ್ಟ್ ಬೌಂಡ್ರಿ ಆಡಕ್ಕೆ ಹೋಗ್ತಾ ಇದಾರಂತೆ. ಬಿಸಿಲು ಎಷ್ಟಿದೆ ಗೊತ್ತಾ? ಅಲ್ಲಿ ನಿಮ್ಗೇನು ಅನ್ಸಲ್ವಾ? ನೆರಳಿರುತ್ತೆ ಅಲ್ಲಿ. ಇವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಂಡೇನೇ ಬರಬಾರ್ದು ಆ್ಯಕ್ಚುಲಿ. ಎಷ್ಟು ಟಯರ್ಡ್ ಆಗಿರುತ್ತೆ. 6:30 ಹೋಗಿರೋದು. ಅದಕ್ಕೆ ತಿನ್ನಕ್ ಬಂದಿದ್ದು. ಇನ್ನೂ ಒಂದು ಮ್ಯಾಚ್ ಆಡ್ತಾ ಇದ್ರು. ಅದಕ್ಕೆ ತಿನ್ನಕ್ ಬಂದಿರೋದಂತೆ ನೋಡಿ. ಅಲ್ಲಿ ಇನ್ನೂ ಒಂದು ಮ್ಯಾಚ್ ಆಡೋಣ ಅಂತ ನನಗೆ ಹಸು ಆಗ್ತಾ ಇದೆ ಫುಲ್ಲು. ಗೈಸ್, ನಾನು ನಿಮ್ಗೇನೋ ತೋರಿಸ್ತೀನಿ ನೋಡಿ. ಸಮಥಿಂಗ್ ಮಿರಾಕಲ್. ಭರತ್ ಅವ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಬಿಸ್ನೆಸ್ ಭರತ್ ಅವರೇ? ಈರುಳ್ಳಿ. ಪ್ರೇಮ್ ಅವರೇ ಏನು ಬಿಸ್ನೆಸ್? ಕೇಳೋಣ ಅನ್ಕೊಂಡೆ. ಪಾರ್ಟ್ನರ್ಶಿಪ್ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿರೋದಾ? ತೋರಿಸಿ ಈರುಳ್ಳಿ ಹೆಂಗಿದೆ, ಕ್ವಾಲಿಟಿ ಚೆನ್ನಾಗಿದ್ಯಾ, ರೆಕಮೆಂಡ್ ಮಾಡೋದಕ್ಕೆ ಬೇರೆಯವರಿಗೆ. ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓ ವಾವ್ ಗೈಸ್, ಈರುಳ್ಳಿ ಇಂಪೋರ್ಟಿಂಗ್ ಮತ್ತೆ ಎಕ್ಸ್ಪೋರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಬ್ರು. ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಪ್ರಾಫಿಟ್ಸ್ ಬರ್ತಾ ಇದೆಯಾ? ನಾವು ಲೇಡೀಸ್ ಸೇಲ್ಸ್ ವುಮೆನ್ ಹೈರ್ ಮಾಡಬೇಕು ಅನ್ಕೊಂಡಿದೀವಿ. ಅಂತ ಹೇಳ್ತಾ ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ? ಜಾಯಿನ್ ಆಗ್ತೀರಾ ಏನಾದ್ರು? ಅಲ್ಲ, ಇಂಟರ್ವ್ಯೂ ಬನ್ನಿ ಒಂದು ರೌಂಡ್. ಇಂಟರ್ವ್ಯೂ ಅಲ್ಲಿ ಏನಕ್ಕೆ ಕೇಳ್ತೀರಾ? ಈರುಳ್ಳಿ ಅಂತ ಇವಾಗ ಕೂಗೋದೇನಿಲ್ಲ, ರೆಕಾರ್ಡ್ ಮಾಡಿಬಿಟ್ಟು ಲೌಡ್ ಸ್ಪೀಕರಲ್ಲಿ ಹಾಕೋದು ಅಷ್ಟೇ. ಸೊ 1 ಟೈಮ್ಗೆ ಇಷ್ಟು ಪೇಮೆಂಟ್ ಅಂತ ತಗೊಳ್ತೀನಿ. ವಾಯ್ಸ್ ರೆಕಾರ್ಡ್ ಮಾಡಿ ಈರುಳ್ಳಿ 1 kg 10 ರೂಪಾಯಿ ಅಂತ. 1 kg 40 ರೀ. 1 kg 40. ಓ, ಆಫರ್ ಅನ್ಕೊಂಡೆ ನಾನು. ಗೈಸ್, ಇವ್ರದ್ದು ಕ್ರಿಕೆಟ್ ಆಗಿ ಊಟನೂ ಆಯಿತು, ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಒಂದು ಜಾಗಕ್ಕೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ 5 o'clock ಆಯಿತು. ಇಲ್ಲಿ ಇವರೆಲ್ಲ ರೆಡಿ. ಹಾಯ್ 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 ಮಮ್ಮಿ, ಬಾಯ್. ಏನ್ ಮಾ ನರ್ಸ್ ತರ ಕಾಣಿಸ್ತಾ ಇದೆಯಾ? ಲೆಟ್ಸ್ ಗೋ. ಈ ಪ್ಲಾನ್ ನಮ್ಮ ಯಜಮಾನ್ರೆ ಮಾಡಿದ್ದು, ಖಂಡಿತ ಇಲ್ಲ ನಾನಲ್ಲ. ಅಲ್ಲ, ಕರ್ಕೊಂಡೋಗಿಲ್ಲ ಅಂದ್ರೆ ಕೂಳೆ ಇರ್ಬೇಕಲ್ಲ. ಆರ್ ಯು ಸೀರಿಯಸ್? ಏನು ಮಾಡಲ್ಲ ಗೈಸ್, ಇವರು ಏನು ಮಾಡಲ್ಲ. ಹುಡುಗರು ಸಂಡೇ ಕ್ರಿಕೆಟ್ ಆಡ್ಕೊಂಡ್ ಬಂದು ಟಯರ್ಡ್ ಆಗಿರ್ತಾರೆ, ರೆಸ್ಟ್ ಮಾಡಕ್ ಬಿಡೋಣ ಮನೆಯಲ್ಲಿ, ಆರಾಮಾಗಿರೋಣ. ಅವೆಲ್ಲ ಕೇಳ್ಬೇಡ. ನಾನು ರೆಸ್ಟ್ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಲ್ಲೋಗ್ಬೇಕು ಹೇಳ್ತಾನೆ ಇರು. ಓಕೆ ಬನ್ನಿ, ಕರ್ಕೊಂಡು ಹೋಗ್ತೀವಿ. ಹಿಂಗೆ ನಾನು ಸ್ನ್ಯಾಪ್ ಮಾಡ್ತೀನಿ, ಅಲ್ಲೋಗಿರ್ತೀವಿ. ಓಕೆನಾ? ಸೊ 2, 3 ಗೋ. ಓ ಮೈ ಗಾಡ್, ಏನ್ ಸಖತ್ತಾಗಿದೆ ನೋಡಿ ಗೈಸ್. ಇನ್ನ ಮುಂದೆ ಹೋಗ್ತಾ ನೋಡಿ ಇನ್ನೂ ಇದೆಯಾ? ಫಾರೆಸ್ಟ್ ತುಂಬಾ ದೊಡ್ಡದಮ್ಮ GKVK. ಬಟ್ ಇದು ವಾಕಿಂಗ್ ಅಂತಾನೆ ಬಿಟ್ಟಿರೋದಾ? ಇಲ್ಲ, ಇದು ಆಕ್ಚುಲ್ ಆಗಿ ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿ, ಸೆಂಟ್ರಲ್ ಗವರ್ಮೆಂಟ್ ಇದು. ಓಕೆ. ಬಟ್ ಸುಮ್ನೆ ಜನರು ಬಂದು ಈ ವಾಕ್ ಎಲ್ಲ ಮಾಡ್ಲಿ ಅಂತ ಓಪನ್ ಬಿಟ್ಟು. ಮನೆ ಕಟ್ಟಿದಾರಲ್ಲಮ್ಮ? ಮನೆ ಅಲ್ಲಮ್ಮ ಇದೆಲ್ಲ. ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಎಕಾನಮಿಕ್ಸ್. ಅಯ್ಯೋ, ನನ್ಗೆ ಈ ತರ ಒಂದು ಕಾಲೇಜ್ ಇದೆ
ಓದೋ ಟೈಮಲ್ಲಿ ಓದಿದಿದ್ರೆ IAS ಆಗ್ತಾ ಇದ್ದೆ. ಏನ್ ಬೇಬಿ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀರಾ ಇವತ್ತು. ಇಳಿದಿಲ್ವಾ ನಿದ್ದೆ ಇನ್ನ? ಸೀರಿಯಸ್ ಆಗಿ ಇನ್ನೂ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ನಾನು. ಅಯ್ಯೋ ಕೂಳೆಗೆ ಆಕ್ಚುಲಿ ಪ್ರೇಮ್ ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಮಾಡಿದ್ರ ಮನೇಲೇ ಇದ್ದು ಬೋರ್ ಆಗುತ್ತೆ ಗೈಸ್, ಗೊತ್ತಾ? ಒಂದ್ ಸ್ವಲ್ಪ ಆಚೆ ಹಂಗೆ ಹಿಂಗೆ ಓಡಾಡ್ಬೇಕು. ಅವ್ರು ಹೋಗಿ ಬರ್ತಾವ್ರಲ್ಲ ಅಲ್ಲಿಗೆ, ಅವ್ರು ಹಂಗೆ ಅವ್ರು ಹಿಂಗೆ ಬಂದಿದ್ದು ಮಾಮ ಅವರು. ಇಲ್ಲ ಇಲ್ಲ ಅಲ್ಲೊಂದು 4 ಲೈಟ್ ಹಾಕೊಂಡು ಹೋದ್ರು ಎಲ್ಲ ಎಕ್ಸ್ಪ್ಲೋರ್. ಅವ್ರು ಹಿಂಗೆ ಬಂದಿರೋದು ಈಗ ನೋಡಿ. ಇದೇ ರೋಡ್ ಅದು. ಮತ್ ನಮ್ಗೇನು ಕೇಳಲ್ಲ ನಾವು ಹೋದ್ರೆ. ಡಿಪಾರ್ಟ್ಮೆಂಟ್ ಅಂತ ಹೇಳೋದು. ಡಿಪಾರ್ಟ್ಮೆಂಟ್ ಅವ್ರು. ಯಾವ ಡಿಪಾರ್ಟ್ಮೆಂಟ್? ಹೇಳು, ಇನ್ಶರ್ಟ್ ಮಾಡ್ಬಿಡ್ತೀನಿ, ಎಲ್ಲ ಹೇಳಿದೆ. ಗುಡ್ ಆಫ್ಟರ್ನೂನ್ ನೌನ್ ಸರ್ ಅಂತ ಹೇಳೋದು. ಏನ್ ಗೊತ್ತಾ ಭರತ್, ಇದ್ರ ಪಕ್ಕನೇ ಒಂದು ಏರಿಯಾ ಇದೆ ಜುಡಿಷಿಯಲ್ ಲೇಔಟ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಏರಿಯಾಗಿಂತ ಪಾಶ್ ಏರಿಯಾ ಅದು. ತುಂಬ ಸೆಲೆಬ್ರಿಟೀಸ್ ಎಲ್ಲ ಅಲ್ಲಿರ್ತಾರೆ. ರಾಗಿಣಿ ಗೊತ್ತಾ? ಸೊ ಅವ್ರ ಮನೇನು ಅಲ್ಲೇ ಇದೆ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ, ಗೊತ್ತಾ? ಹೌದು. ತೋರಿಸ್ಬೇಕಾ ನಿನಗೆ? ನನಗೇನು ತೋರಿಸ್ತಾ, ನಾನು ಪೇಂಟ್ ಹೊಡಿಯಕ್ಕೆ ಹೋಗ್ಲ ಅವ್ರ ನನ್ನ ಆಸೆ ಇವ್ರು ಯಾವುದು ಪೂರೈಸಲ್ಲ. ಇವಳ ಆಸೆ ಪೂರೈಸಿ 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 ಬಿಳಿ ಕೂದಲು ಬರ್ತಾ ಇದೆ. ನೋಡಿ ಏನು ಸಕ್ಕತ್ತಾಗಿ ಬರ್ತಿದೆಯಲ್ಲ ಕಾರು. ವಾಶ್ ಬೇರೆ ಆಗಿದೆ. ಯಾರ ದೃಷ್ಟಿನೂ ಬೀಳಬಾರ್ದು ನಮ್ಮ ತಾರ್ಗೆ. ಪ್ರೀಮ್, ನಿಮಗೆ ತಾರಲ್ಲಿ ಯಾವ ಕಲರ್ ಇಷ್ಟ? ನನಗೆ ರೆಡ್ಡೇ ಅಲ್ವಾ? ಚೇರ್ ಐತಲ್ಲ, ಇನ್ನೇನಕ್ಕೆ ಚಾಪೆ ಅಲ್ಲ ನಿನಗೆ? ಹಂಗಲ್ಲ, ಚಾಪೆ ಇದ್ದು ಮ್ಯಾಟ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ನೀನ್ ಏನ್ ಶೋಕಿ ಏನ್ ಗೊತ್ತಾ, ಇವಾಗ ನಾವು ಅಲ್ಲಿ ಹೋಗಿನೂ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಟೀ ಕುಡಿಬೋದು. ಆದ್ರೆ ನಾವು ಈ ಥರ ಸೆಟಪ್ ಮಾಡಿ ಈ ವೈಬಲ್ಲಿ ಒಂದು ಏನದು ಟೀ ಕುಡಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ? ಸಿ ನಾವು ಏನು ಸಖತ್ತಾಗಿದೆ ಅಲ್ಲ. ಕಾರಲ್ಲಿ ನೋಡಿ ಬರೀ ಇವ್ರು ಕ್ರಿಕೆಟ್ದು ಹಿಟ್ಟೆ ತುಂಬ್ಕೊಂಡಿದ್ದಾರೆ. ಏನು ಹೇಳೋದು ಅವ್ರಿಗೆ? ಏನು ಹೇಳ್ಬೇಡ ನೋಡಿ ಗೈಸ್, ಕ್ರಿಕೆಟ್ ಕಿಟ್ ಬಗ್ಗೆ ಎಲ್ಲ ಹೇಳಿದ್ರೆ ಒದೆ ತಿಂತ್ಯ. ಸ್ಟವ್ ಹಚ್ಚು. ಅಯ್ಯೋ ಏನು ಗೊತ್ತಾ ಪ್ರೇಮ್, ನಾನು ಭರತ್ಗೆ ಹೇಳ್ತಾ ಇದ್ದೆ, ಕೊಡಿಪ ಇದು ಇನ್ವೆಸ್ಟ್ ಮಾಡಿ ಕ್ಯಾಂಪಿಂಗ್ ಇದರಲ್ಲಿ ಅಂತ. ಚಿಕ್ಕ ಸ್ಟೋವ್ ಬರುತ್ತೆ, ಹಾಂ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ. ಅದೇ ಗ್ಯಾಸ್ ಥರ ಒಂದು ಸ್ಪ್ರೇ ಬಾಟಲ್ ಥರ ಬರುತ್ತೆ. ಸೊ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇನ್ವೆಸ್ಟ್ ಮಾಡಿ ಇವಾಗ ಮನೆಯಲ್ಲೇ ಅಡುಗೆ ಮಾಡ್ತಾ ಇಲ್ಲ ನೀನು, ಇನ್ನು ಆಚೆ ಕಡೆ ಹೋದಾಗ ಅಡುಗೆ ಮಾಡ್ತೀಯ ಅಂತ ಏನು ಗ್ಯಾರಂಟಿ? ನಾನು ಮುಂಚೆ ಅಡುಗೆ ಮಾಡ್ತಿರ್ಲಿಲ್ವಾ ಪ್ರೇಮ್? ನಾನು ಅಡುಗೆ ಅವಳು ಸುಮ್ಮನೆ ಕತೆ ಹೇಳ್ತಾಳೆ ಸುಮ್ಮನೆ. ಏನು ಗುರಾಯಿಸ್ತಾ ಇದೆಯಾ? ಇವಾಗ ನಾನು ನಿಮ್ಮನ್ನ ಹೊಡಿಯೋಕ್ಕಾಗಲ್ಲ, ಒಂದು ಕಾರಣಕ್ಕೆ ನೀವು ಮೆರಿತಾ ಇದ್ದೀರಲ್ವಾ? ವಿಮಾ ಇದು ಸ್ಮೆಲ್ ನೋಡಿ ಚೆನ್ನಾಗಿದೆ, ನಾನು ನೋಡಿದೆ. ಮಣ್ಣಿಂದು ಎಲ್ಲಿ ಯಾರು ಕೊಟ್ಟಿದ್ದೆ ಹೇಳಿ ಇದು? ಎಲ್ಲಿ? ನಾವು ನಾಟಿ ಮನೆಗೆ ಹೋಗಿದ್ವಲ್ಲ, ನಾಟಿ ಹಟ್ಟಿ. ಸೊ ಗೈಸ್ ಏನು ಗೊತ್ತಾ, ಅಲ್ಲಿ ಊಟ ಆದಮೇಲೆ ಅವರು ಹೋಗಬೇಕಾದ್ರೆ ನಮಗೆ ರಿಟರ್ನ್ ಗಿಫ್ಟ್ಸ್ ಥರ ಕೊಟ್ಟು ಕಳಿಸಿದ್ರು ಇದನ್ನು. ಆ್ಯಕ್ಚುಲ್ ಮಣ್ಣಿಂದ ಮಾಡಿದ್ದು. ನಾನು ಇದರಲ್ಲಿ ನೀರಲ್ಲಿ ವಾಶ್ ಮಾಡ್ಕೊಂಬಂದೆ, ಹಂಗೆ ಮಣ್ಣು ಸ್ಮೆಲ್ ಬರ್ತಾಯಿದೆ. ಸೊ ಅದರಲ್ಲೇ ಇವಾಗ ನಾವು ಬಿಸಿ ಬಿಸಿ ಚಾಯ್, ಇದು ನಿಮಗೆ. ಥ್ಯಾಂಕ್ ಯು. ಅಪ್ಪ ಒಂದೊಂದೇ ಸ್ಮೆಲ್ ನೋಡಿ ಕೊಡ್ತಾ ಇದ್ದೀನಿ ನಾನು. ಗೈಸ್ ಹೆಂಗಿದೆ ಗೊತ್ತಾ, ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ, ಈ ಮಣ್ಣಿನ ವಾಸನೆಗೂ ಟೀಗೂ ಈ ವೈಬ್ಗೂ ಈ ಪ್ಲೇಸ್ಗೂ ಮಸ್ತ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಟೀ ಸೂಪರ್ ಆಗಿದೆ, ಒಂಥರ ರಿಫ್ರೆಶ್ ಆಯಿತು. ಹೌದು, ನಿದ್ದೆ ಮಾಡಿ ಎದ್ವಿ ಸ್ನಾನ ಮಾಡಿದ್ಮೇಲೂ ಒಂದು ರಿಫ್ರೆಶು, ಇದು ಇನ್ನೂ ರಿಫ್ರೆಶ್. ಹೌದು, ಅದು ಈ ಥರ ಪ್ಲೇಸಿಗೆ ಬಂದು ಏನು ಸೌಂಡ್ ಇಲ್ಲ, ಗಾಳಿ ಇಲ್ಲ, ಕಂಪ್ಲೀಟ್ ನೇಚರಲ್ಲಿ. ನೇಚರ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಅಷ್ಟೇ, ಇನ್ನೇನು ಬೇಕು? ನನ್ನ ಆಸೆಗಳಿಷ್ಟೇ. ನನ್ನ ಮನೆಗೆ ಹೋಗಿ ಕರ್ಕೊಂಡೋಗಿ ಬಿಟ್ರೆ ಸಾಕು. ಗೈಸ್, ನಾನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಇಷ್ಟೊಂದು ಮನೆಯಲ್ಲಿ ತಗ್ಗಿ ಬಗ್ಗಿ ಇದ್ದೀನಿ ಅಷ್ಟೇ. ಇಲ್ಲ ಅಂದರೆ
ನಿಮಗೆ ಚೊಕ್ಸ್ಲೆ ಮುಡಿತಾ ಇದ್ದೆ ನಾನು ಅವಾಗ. ಓಕೆ ಗಾಯ್ಸ್, ಟೀ ಪಾರ್ಟಿ ಮುಗೀತು. ಭರತ್ ಮತ್ತು ಪ್ರೇಮ್ ಅವರು ಆಚೆ ಹೋಗಬೇಕು. ನಾನೇನಾದರೂ ಇನ್ನೂ ಡ್ರ್ಯಾಗ್ ಮಾಡ್ತಾ ಇದ್ರೆ ಪಕ್ಕ ಏನು ಹೇಳಿ, ಅದಕ್ಕೆ ಬೇಡ. ಗೈಸ್, ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಥ್ಯಾಂಕ್ ಯು. ಅಷ್ಟೇ. ನಿಮ್ಮ ಸೌಂದರ್ಯ ಭರತ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಗೈಸ್. ಬಾಯ್. General salute. Salute.